ಇಬ್ಬರು ಬಲಿ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಬಳಿಯ ಕೆರೆಗದ್ದೆಯಲ್ಲಿ ಘಟನೆ. ಕಾಡಾನೆ ದಾಳಿಯಿಂದ ಹರೀಶ್ ಶೆಟ್ಟಿ, ಉಮೇಶ್ ಗೌಡ ಸಾವು. ಬೆಳ್ಳಂಬೆಳಗ್ಗೆ ಇಬ್ಬರ ಮೇಲೆ ದಾಳಿ ಮಾಡಿರುವ ಕಾಡಾನೆ. ಮನೆ ಪಕ್ಕ ಸೊಪ್ಪು ತರೋದಕ್ಕೆ ಹೋದಾಗ ಕಾಡಾನೆ ದಾಳಿ. ಕೂಗಿಕೊಂಡಾಗ ಸ್ಥಳಕ್ಕೆ ಹೋದ ಮತ್ತೊಬ್ಬರ ಮೇಲೂ ಅಟ್ಯಾಕ್. ಘಟನೆ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಸುನಿಲ್. ದಾಳಿ ವಿವರ ನೀಡಿದ ಕೆರೆಕಟ್ಟೆ ನಿವಾಸಿ ಸುನಿಲ್. ಕೆರೆಕಟ್ಟೆ ಬಳಿ ಕೆರೆಗದ್ದೆ ಅಂತ ಊರಲ್ಲಿ ಆನೆ ಬೆಳಿಗ್ಗೆ ದಿನದಲ್ಲೇ ಸೊಪ್ಪು ಕೊಟ್ಟಿಗೆ ಸೊಪ್ಪು ತರಕಂತ ಹೋದಾಗ ಒಬ್ರನ್ನ ಅಟ್ಯಾಕ್ ಮಾಡ್ಬಿಟ್ಟು ಇತ್ತು. ಅಷ್ಟೊತ್ತಿಗೆ ಇವ್ರು ಯಾರೋ ಬೊಬ್ಬೆ ಹೊಡಿತಾರಂತ ಸೀದಾ ಹೋಗಿದ್ದಾರೆ. ಮತ್ತೊಬ್ರು ಬೊಬ್ಬೆ ಕೇಳಿಸಿ ಹೋಗಿದ್ದಾರೆ. ಆ ಬೊಬ್ಬೆ ಕೇಳಿ ಹೋದಾಗ ಅವ್ರನ್ನು ಅಟ್ಯಾಕ್ ಮಾಡ್ಬಿಟ್ಟಿದೆ ಒಂಟಿ ಆನೆ. ಈಗ ಹರೀಶ್ ಡೆತ್ ಆಗಿರೋದು ಯಾರ್ಯಾರು? ಹರೀಶ್ ಶೆಟ್ಟಿ ಅಂತ ಹೇಳಿ, ಉಮೇಶ್ ಅಂತ ಹೇಳಿ, ಕೆರೆಗದ್ದೆಯವರು. ಕೆರೆಕಟ್ಟೆ ಬಳಿ ಕೆರೆಗದ್ದೆ ಕೆರೆಗದ್ದೆ. ಇದು ಕೆರೆ ಗ್ರಾಮ ಬರುತ್ತೆ. ಕೆರೆ ಗ್ರಾಮ. ಅಂದ್ರೆ ಈಗ ಜಾಸ್ತಿ ಅಲ್ಲಿ ಆನೆ ಹಾವಳಿ ಇದೆಯಾ? ಇದು ಹಿಂಗೆ ಓಡಾಡ್ಕೊಂಡಿರ್ತಿತ್ತು. ಒಂದು 6 ತಿಂಗಳ ಹಿಂದೆ ಸ್ವಲ್ಪ ಇಲ್ಲಿ ಓಡಾಡ್ಕೊಂಡಿತ್ತು. ಅದ್ರ ಬಗ್ಗೆ ಯಾರು ಇದ್ ಮಾಡ್ಲಿಲ್ಲ, ತೊಂದರೆ ಕೊಟ್ಟಿರ್ಲಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಬೆಳೆ ಹಾನಿ ಮಾಡಿತ್ತು. ಅದ್ರ ಬಗ್ಗೆ ಸರ್ಕಾರಕ್ಕೆ RFO ಮತ್ತೆ DFO ಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಅವರು ಅದ್ರ ಬಗ್ಗೆ ತೀವ್ರವಾಗಿ ಕ್ರಮ ಕೈಗೊಂಡಿರ್ಲಿಲ್ಲ. ಈ ದಿನ ಬೆಳಿಗ್ಗೆ ಮುಂಚೆ ಅವರು ಸೊಪ್ಪಿಗೆ ಹೋದಾಗ ಘಟನೆ ನಡೆದಿದೆ. ಅಂದ್ರೆ ಒಂಟಿ ಸಲಗನ್ನ ಅಥವಾ ಗುಂಪಲ್ಲಿ ಇರುವಂತ ಒಂಟಿ. ಆದ್ರೆ ಅದನ್ನ ಪ್ರತ್ಯಕ್ಷವಾಗಿ ಬೆಳಿಗ್ಗೆ ಮುಂಚೆ ಯಾರು ನೋಡಿಲ್ಲ, ಇವತ್ತಿನ ದಿನ ನೋಡಿಲ್ಲ. ಆದ್ರೆ 2 ಆನೆಗಳು ಓಡಾಡ್ತಿರ್ತಿದ್ವು. ಇವತ್ ಬೆಳಿಗ್ಗೆ ಮಾತ್ರ ಅದ್ ಎಷ್ಟು ಆನೆ ಅಟ್ಯಾಕ್ ಮಾಡಿದಾವಂತ ಯಾರು ಪ್ರತ್ಯಕ್ಷವಾಗಿ ಕಂಡಿಲ್ಲ ಅಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರನು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಪುನರ್ವಸತಿನೇ ನಾವು ಫಸ್ಟ್ ಕೇಳ್ಕೊಳ್ತಾ ಇರೋದು. ಹೌದೌದು, ತುಂಬಾ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದೀವಿ. ಈಗ ಎಲ್ಲ ಸರ್ವ ಪಕ್ಷದವರು ಇಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಈಗ ಇದಕ್ಕೊಂದು ನ್ಯಾಯ ಸಿಗ್ಲೇಬೇಕು. ಇಲ್ಲಿ ಇರಕ್ಕೆ ಆಗಲ್ಲ, ಯಾರಿಗೂ ಇರಕ್ ಆಗಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಂದ್ರೆ ಇದು ಇದಕ್ಕೆ ಬರುತ್ತಲ್ವಾ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಗೆ? ಅದಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇತ್ತೀಚೆಗೆ ಕೂಡ ಒಂದಷ್ಟು ಪತ್ರಗಳನ್ನೆಲ್ಲ ಕೊಟ್ರಿ, ಎಲ್ಲರನ್ನು ಮೀಟ್ ಮಾಡಿದ್ರಿ? ಮಾಡಿ ಕೊಡ್ತಾ ಇದೀವಿ, ಇನ್ನು ಮುಗ್ದಿಲ್ಲ, ಕೊಡ್ತಾ ಇದೀವಿ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ರೆ ಈ ರೀತಿ ಸಮಸ್ಯೆಗಳೇ ಆಗೋದಿಲ್ಲ ಅಂತ ಅನ್ಸುತ್ತೆ. ಸಮಸ್ಯೆಗಳಾಗ್ತಿರ್ಲಿಲ್ಲ. ಆದ್ರೆ ಸರ್ಕಾರ ಇದನ್ನ ಸುಮಾರು 20-25 ವರ್ಷದಿಂದ ನಮ್ಮನ್ನ ಒಕ್ಲೆಬ್ಸ್ತೀವಿ ಅಂತ ಹೇಳೋದು, ನೀವು ಸರಿಯಾಗಿ ಪರಿಹಾರನೂ ಕರೆಕ್ಟ್ ಆಗಿ ಕೊಡದೆ ನಾವು ಎಲ್ಲಾ ಜನ ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಒಂದೇ ಸತಿ ಎಲ್ಲರನ್ನು ಒಗ್ಗಟ್ಟಾಗಿ ಒಂದೇ ಸಲ ಎಬ್ಸ್ಬಿಟ್ರೆ ಇಲ್ಲೆಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಯಾರು ಅದ್ರ ಬಗ್ಗೆ ಮಾತಾಡೋಂಗಿರೋದಿಲ್ಲ. ಅವರು ಇಬ್ರು ನಿಮಗೆ ಪರಿಚಿತರ ಸರ್? ಹರೀಶ್ ಶೆಟ್ಟಿ, ಇಬ್ರು ರಿಲೇಷನ್ ಆಗ್ತಾರೆ. ಒಬ್ರು ಪರಿಚಿತರ, ಭಾರಿ ಆತ್ಮೀಯರು ಇಬ್ರು. ಒಳ್ಳೆ ಮನುಷ್ಯರು ಇಬ್ರು. ಅಂದ್ರೆ ಏನ್ ಏಜ್ ಸರ್ ಅವ್ರದ್ದು? ಅದೆಲ್ಲ ಬಿಲೋ 50. ಇಬ್ರಿಗೂ ಮದುವೆ ಆಗಿತ್ತು? ಮದುವೆ ಆಗಿ ಒಬ್ರಿಗೆ ಗಂಡು ಮಕ್ಳು ಇಬ್ರು, ಮತ್ತೊಬ್ಳಿಗೆ ಒಂದು ಹೆಣ್ಣು, ಮತ್ತೊಂದು ಕರೆಕ್ಟ್ ಆಗಿ ಒಂದು ಪಕ್ಕ ಗೊತ್ತಿಲ್ಲ. ಅಂದ್ರೆ ಈಗ 2 ಕುಟುಂಬ ಮುಖ್ಯವಾಗಿ ಆಧಾರ ಸ್ತಂಭಗಳನ್ನೇ ಕಳ್ಕೊಂಡಿದೆ. 2 ಆಧಾರ ಸ್ತಂಭ. ಮಕ್ಳು ಇಬ್ರು ಸಾಕ್ತಾ ಇದ್ರು, ಒಬ್ರು ಎಜುಕೇಶನ್ ಕೊಡಿಸ್ತಾ ಇದ್ರು. ಇಬ್ರು ಆಧಾರ ಸ್ತಂಭ. ಅವ್ರಿಗೆ ಈ ತರ ಅನ್ಯಾಯ ಆಗ್ಬಾರ್ದಿತ್ತು ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ದೆ. ಅಟ್ಲೀಸ್ಟ್ ಸರ್ಕಾರ ಈಗ್ಲಾದ್ರೂ ಇದ್ರ ಬಗ್ಗೆ ಗಮನ ವಹಿಸಲಿ ಸರ್. ಎಚ್ಚೆತ್ಕೊಳ್ಬೇಕು ನಿಜವಾಗ್ಲು. ಇದನ್ನ ನೆಗ್ಲಿಜಿಯನ್ಸಿಯಾಗಿ ಮಾಡಬಾರ್ದು ಸರ್ಕಾರ. ಥ್ಯಾಂಕ್ ಯು ಸುನೀಲ್ ಅವರೇ. ಓಕೆ ಸರ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.